त्रैलोक्य संपदालक्य समुल्लेखन वित्ते सच्चिदानंद रूपाय शिवाय परब्रह्मणे नमः। ಪ್ರಾತಸ್ಮರಣೀಯರಾದ ಮಹಾಮಹಿಮಾಶಾಲಿ ಮಣೇಂದ್ರ ಶಿವಾಚಾರ್ಯರನ್ನ ಸ್ಮರಣೆಯನ್ನು ಮಾಡಿ ಈ ಒಂದು ಸ್ಟಾರ್ ಕನ್ನಡ ನ್ಯೂಸ್ 24x7 ಪ್ರಥಮ ವಾರ್ಷಿಕೋತ್ಸವ ಸಮಾರಂಭದ ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಬಹಳ ಸುಂದರವಾಗಿ ಮಾತನಾಡಿರುವಂಥ ಆತ್ಮೀಯ ಪರಮ ಪೂಜ್ಯರು, ಬಹಳ ಆತ್ಮೀಯರಾಗಿರುವಂಥ ಶ್ರೀ ಬ್ರಹ್ಮ ಅಭಿನವ ಮೃಗೇಂದ್ರ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ಶಿರಸಾಡ ಪರಮ ಪೂಜೆಯಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಸ್ಟಾರ್ ಕನ್ನಡ ಈ ಒಂದು ನ್ಯೂಜಿನ ಸಂಪಾದಕರಾಗಿರುವಂಥ ಬಹಳ ಒಳ್ಳೆ ಕೆಲಸಗಾರರಾಗಿರುವಂಥ ರವಿಕುಮಾರ್ ಬಡಗೇರವರೇ ಹಾಗೂ ಈ ಸಮಾರಂಭದೊಳಗೆ ಪಾಲ್ಗೊಂಡಿರುವಂಥ ಸಮಸ್ತ ಮಹಾಜನರೇ ಮತ್ತು ತಾಯಂದಿರೇ ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ನಾನು ಮೊದಲು ಸ್ಟಾರ್ ಕನ್ನಡ ನ್ಯೂಸ್ 24x7 ಪ್ರಥಮ ವಾರ್ಷಿಕೋತ್ಸವ ಆಚರಣೆ ಮಾಡಿಕೊಳ್ಳುತ್ತಿರುವುದು ಅದಕ್ಕೆ ನಾನು ಭಾಳ ಶುಭವನ್ನು ಕೊಡ್ತೀನಿ. ಯಾಕಂತಂದ್ರೆ ನಮ್ಮ ರವಿಕುಮಾರ್ ಬಡಗೇರವರು ಸುಮ್ಕೆ ಈ ರೀತಿ ಮಾಡಿಲ್ಲ, ಅವರು ಭಾಳ ಕಷ್ಟಪಟ್ಟಿದ್ದಾರೆ. ಒಂದು ಕೆಲಸ ಒಂದು ವ್ಯಕ್ತಿ ಎತ್ತರ ಹೋಗ್ಬೇಕಾದ್ರೆ ಒಂದು ಕಡೆ ಹೇಳ್ತಾರೆ, ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಬೆಟ್ಟ ಹತ್ತಿದಂಥ ಶ್ರಮ ಇರುತ್ತೆ, ಹೇಳಿಕೊಳ್ಳಲಾಗದ ನೋವಿರುತ್ತೆ. ಆ ವ್ಯಕ್ತಿಯ ದಾರಿಗೆ ಯಾವತ್ತೂ ಕೂಡ ನಾವು ಹೂವಾಗಬೇಕು ಹೊರತಾಗಿ ಎಂದೂ ಕೂಡ ಮುಳ್ಳಾಗಬಾರ್ದಂಥ ಸಂದೇಶಗಳು ಇವತ್ತಿನ ದಿವಸ ಸಾರಬೇಕಾಗಿದೆ. ಎಷ್ಟೋ ಕಷ್ಟಗಳಿದ್ರೂ ಕೂಡ ನಾವು ರವಿ ಬೆಡಗೇರ್ ಅವರೆಲ್ಲ ಮೆಟ್ಟಿ ಇವತ್ತಿನ ದಿವಸ ಸ್ಟಾರ್ ಕನ್ನಡ ನ್ಯೂಸ್ ಚಾನಲನ್ನು ಪ್ರತಿಯೊಂದು ಊರ ನಮ್ಮ ಬರೀ ಅಫಜಲ್ಪುರ ತಾಲೂಕಲ್ಲ, ಈ ಕಡೆ ಸಿಂದಗಿ ತಾಲೂಕು, ಇಂಡಿ ತಾಲೂಕು, ಈ ಕಡೆ ಗುಲ್ಬರ್ಗ ಜಿಲ್ಲೆ, ವಿಜಯಪುರ ಜಿಲ್ಲೆ, ಅನೇಕ ಕಡೆ ಕೂಡ ಜೇವರಿ ತಾಲೂಕು ಎಲ್ಲ ಕಡೆ ಕೂಡ ಹೋಗಿ ಈ ಒಂದೆಲ್ಲ ಒಂದು ನ್ಯೂಸನ್ನು ತೆಗೆದುಕೊಂಡು ಬಡವರ ಪರವಾಗಿ, ದೀನ ದಲಿತರ ಪರವಾಗಿ ಸರ್ಕಾರದ ಕಣ್ಣು ತೆರೆಸುವಂಥ ಕೆಲಸವನ್ನ ಈ ಭಾಗದೊಳಗೆ ಯಾರಾದರೂ ಮಾಡ್ತಾ ಇದ್ರೆ ಅಂತಂದ್ರೆ ನಮ್ಮ ರವಿ ಬೆಡಗೇರವರ ತಂದು ಕೂಡ ಒಳ್ಳೆ ವಿಚಾರಗಳಿಂದ ಮಾಡ್ತಾರೆ. ಯಾವತ್ತೂ ಕೂಡ ಧಾರ್ಮಿಕ ವ್ಯಕ್ತಿಗಳು, ಯಾಕಂದ್ರೆ ಪೂಜ್ಯರು ಹೇಳ್ದಂಗ ಏನಾದರೂ ಕೂಡ ನಮ್ಮ ಬರಗಾಲ ಇದ್ರೂ ಕೂಡ ಬೇರೆ ನೀವು ಮೈಸೂರು ಭಾಗಕ್ಕೆ ಹೋಗ್ರಿ, ಬೆಂಗಳೂರು ಭಾಗಕ್ಕೆ ಹೋಗ್ರಿ, ಅಲ್ಲಿ ಬರಗಾಲ ಬಿದ್ರೆ 3 ವರ್ಷ ಹೇಳಂಗಿಲ್ಲ ಜನ. ಆದ್ರೆ ನಮ್ಗೆ 1 ವರ್ಷ 2-3 ವರ್ಷ ಬರಗಾಲ ಬೀಳ್ತದೆ, ಆದ್ರೂ ಕೂಡ ನಾವು ಚೆನ್ನಾಗಿ ನಡಿತೀವಿ, ನಾವು ಚೆನ್ನಾಗಿ ತಿರುಗಾಡ್ತೀವಿ ಅಂತಂದ್ರೆ ಇಲ್ಲಿ ನಿಮ್ಗೆ ಬಹಳಷ್ಟು ದೇವರ ಮೇಲೆ ಭಕ್ತಿ ಇರೋದ್ರಿಂದ ನಮಗೆ ಆ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಮಾತನ್ನ ಪೂಜೆ ಹೇಳ್ದಂಗ ನಿಜವಾಗಿ ಕೂಡ ಧರ್ಮ ಏವ ಸಮಸ್ತಾನಂ ದುಃಖಾನಂ ಶಮನಂ ಸದಂ. ಎಲ್ಲಿ ಧರ್ಮ ಇರ್ತದ ದುಃಖ ನಿವಾರಣೆ ಆಗ್ತದಂತ ಶಾಸ್ತ್ರ ಹೇಳ್ತದ. ಅದ್ರ ಸಲುವಾಗಿ ನಾವು ಯಾವತ್ತೂ ಕೂಡ ಒಳ್ಳೆ ವಿಚಾರ ಇಟ್ಕೊಂಡು ಕೆಲಸವನ್ನು ಮಾಡೋಣ. ವರ್ಕ್ ಈಸ್ ವರ್ಷಿಪ್ ಅಂತ ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಅದ್ರ ಸಲುವಾಗಿ ನಾವೆಲ್ಲ ಒಳ್ಳೆ ಭಾವನೆಯಿಂದ ನಾವು ಕೆಲಸ ಮಾಡೋಣ. ನಮ್ಮ ರವಿ ಬೆಡಗೇರ್ ಅವ್ರ ಜೊತೆ ಯಾವತ್ತೂ ಕೂಡ ನಾವು ಇರ್ತೀವಿ. ಇನ್ನೂ ಕೂಡ ಈ ಚಾನಲ್ ಎತ್ತರಕ್ಕೆ ಹೋಗ್ಲಿ, ಈ ಚಾನಲ್ದಿಂದ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ ರವಿ ಬೆಡಗೇರ್ ಅವರು ಮಾಡುತ್ತಿರುವಂತ ಕಾರ್ಯಕ್ಕೆ ಬಹಳ